ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫ್ ಆಗಿದ್ದೀನಿ. ಇವತ್ತು ಫ್ರೈಡೇ, ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಏನೇನಾಯಿತು ಮತ್ತು ನಿನ್ನೆ ಒಂದಷ್ಟು ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ, ಅದು ಮತ್ತು ಇದನ್ನು ಎರಡು ಒಂದೇ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಇವತ್ತು ಫ್ರೈಡೇ, ಬೆಳಗ್ಗೆ ನಮ್ಮ ಮನೆಯವ್ರು ಪೂಜೆ ಮಾಡಿದರು, ಇವಾಗ ನಾನು ಪೂಜೆ ಮಾಡಿ ನಮ್ಮ ಕೌಶಿಕು ಕೂಡ ಪೂಜೆ ಮಾಡಿ. ಕೌಶಿ ಹಾಯ್ ಮಾಡಮ್ಮ, ಇಲ್ಲಿ ಹಾಯ್ ಮಾಡು. ಹಾಯ್ ಹಾಯ್ ಮಮ್ಮಿ ನೋಡಿಲಿ, ಹಾಯ್ ಮಾಡಪ್ಪ. ಹಾಯ್ ಹಾಯ್ ಕೌಶಿಕ್ ಕೂಡ ಪೂಜೆ ಮಾಡಿ. ಹಾಯ್ ನಮ್ಮಮ್ಮ ಕಾಫಿ ಮಾಡ್ತಾ ಇದ್ದಾರೆ. ಹಾಯ್ ಮೇಡಮ್. ನಮ್ಮ ಮನೆಯವರು ಏನಪ್ಪ ಮ್ಯಾಂಗೋ ತಂದಿದ್ದಾರೆ, ಮಾವಿನಕಾಯಿ ತಂದಿದ್ದಾರೆ. ಸೊ ಅದನ್ನು ಇವಾಗ ಅಡಾಕ್ಬೇಕು. ಊರಲ್ಲಾದರೆ ಎಲ್ಲಂದ್ರಲ್ಲಿ ಹುಲ್ ಸಿಗುತ್ತೆ, ನೆಲ್ಲುಲ್ಲು ಹಾಕ್ಬೋದು. ಇಲ್ಲಿ ನೋಡೋಣ, ಇಷ್ಟು ವೇಸ್ಟ್ ಮಾಡೋದು ಬೇಡಮ್ಮ. ಅಲ್ಲಿ ಹೋಗ್ಬಿಟ್ಟು ಪುಟ್ಟನ್ನ ಸ್ವಲ್ಪ ಹುಲ್ಲು ತಗೊಬನ್ಬೇಕು, ಕೊಡ್ತಾರೆ ಗೊತ್ತಿರೋರು ಅವರು ಅನಿಸುತ್ತೆ. ಒಂದು ಸ್ವಲ್ಪ ಹುಲ್ಲು ತಂದ್ಬಿಟ್ಟು ನೀಟಾಗಿ ಅಡ ಹಾಕಬೇಕು, ವೇಸ್ಟ್ ಮಾಡಬಾರ್ದು. ಇಷ್ಟು ಹಣ್ಣಿಗೆ ಎಷ್ಟಾಯ್ತು ನೋಡಲಿ. ಅಮ್ಮ ಪುಟ್ಟ ಫೋನ್ ಮಾಡ್ತಾಯಿದ್ದೆ ನೋಡು. ಮತ್ತೆ ಇವತ್ತು ಶಾಪ್ಗೆ ಹೋಗ್ಬೇಕು, ಮಣಿಯನ್ನ ಲೀವಲ್ಲಿದ್ದಾರೆ. ಆಮೇಲೆ ಸಿಗ್ತೀನಿ. ಹಾಯ್ ನೋಡ್ಬೋದು ಎಷ್ಟೊಂದಿದೆ ಮಾವಿನ ಹಣ್ಣು. ಓಹೋ ಇನ್ನೇನು ಖಾಲಿ ಆಗೋಗ್ಬಿಟ್ಟಿದೆ. ನಿಪ್ಪಟ್ಟು ಏನೊಂದು 10-15 ಇರ್ಬೋದೇನೋ ಅಷ್ಟೇ ಅನ್ಸುತ್ತೆ. ನಂಗೆ ಬೇಡ ಕಾಫಿ ಟೈಮ್. ಕಾಫಿ ಕುಡಿಬೇಕು ಇವಾಗ. ಇತ್ತೀಚಿನ ದಿನದಲ್ಲಿ ಚೆನ್ನಾಗಿ ಸ್ವಲ್ಪ ರಿಚ್ಚಾಗಿ ಇರೋರು ಮಾತ್ರ ಅವ್ರಿಗೆ ಬೆಲೆನ ಕೊಡುವಂಥದ್ದು. ಏನೂ ಇಲ್ಲ, ಫ್ಯಾಮಿಲಿ ಸಪೋರ್ಟ್ ಇಲ್ಲ, ಅಪ್ಪ ಅಮ್ಮ ಇಲ್ಲ ಅನ್ನೋರಿಗೆ ಎಷ್ಟು ಕೀಳಾಗಿ ನೋಡ್ತಾರೆ ಅನ್ನೋದನ್ನು ಇತ್ತೀಚೆಗೆ ಅದನ್ನು ಅಬ್ಸರ್ವ್ ಮಾಡಿದ್ದೀನಿ. ಇರೋರಿಗೆ ಒಂಥರ, ಇಲ್ಲದೆ ಇರೋರಿಗೆ ಒಂಥರ ತಾರತಮ್ಯ ಮಾಡುವಂಥದ್ದು. ಅದಕ್ಕೇ ಇನ್ಮೇಲೆ ಏನು ಡಿಸೈಡ್ ಮಾಡಿದ್ದೀನಿ ಅಂದರೆ, ನಾನು ಕೂಡ ಏನಾದರೂ ಒಂದು ಮಾಡಿ ಅರ್ನಿಂಗ್ಸ್ ಮಾಡಬೇಕು ಅಂತ ಇದ್ದೀನಿ. ಇದು ನನ್ನ ಒಂದು ಖುಷಿಗೆ ಅಂತಲ್ಲ, ನನ್ನ ಫ್ಯಾಮಿಲಿ ಖುಷಿಗೋಸ್ಕರ ಏನಾದರೂ ಒಂದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ನಾನು ಏನು ಮಾಡ್ತೀನೋ ಬಿಡ್ತೀನೋ, ಒಂದಷ್ಟು ಐಡಿಯಾಸ್ ಮಾತ್ರ ಹಾಕ್ಕೊಂಡಿದ್ದೀನಿ. ಒಟ್ನಲ್ಲಿ ಏನಾದರೂ ಒಂದು ಮಾಡಿ ಒಟ್ನಲ್ಲಿ ಲೈಫಲ್ಲಿ ಚೆನ್ನಾಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ. ಬೇರೆಯವ್ರ ಮುಂದೆ ರಿಚ್ಚಾಗಿ ಅವ್ರಿಗೆ ಅದು ಇದು ತೊಗೊಂಡು ಹೈ ಲೆವೆಲ್ ತೋರ್ಸೋಕ್ಕಂತಲ್ಲ, ನಮಗೇನೇನು ನೆಸೆಸಿಟಿ ಇದೆ ಅದನ್ನು ಬೈ ಮಾಡೋ ಅಷ್ಟು ತಾಕತ್ತು, ಅದನ್ನು ಬೈ ಮಾಡೋ ಅಷ್ಟು ಕೆಪಾಸಿಟಿ ನಮಗಿರಬೇಕು. ಫ್ಯಾಮಿಲಿ ಚೆನ್ನಾಗಿರಬೇಕು ಅನ್ನೋ ಥರ, ಏನಾದರೂ ಬೇಕು ಅಂದಿದ್ದನ್ನು ನಾನು ತೊಗೊಳ್ಳೋ ಥರ ಮತ್ತು ಬೇರೆಯವ್ರಿಗೆ ಕೊಡಿಸೋ ಥರ ನಾನು ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ಅದು ಇವಾಗಿನ ಸೊಸೈಟಿಯಲ್ಲಿ ಎಲ್ಲ ಕಾಮನ್ ಆಗಿಬಿಟ್ಟಿದೆ. ಅದು ಎಲ್ಲರಿಗೂ ಇವಾಗ ಅಭ್ಯಾಸ ಆಗಿಬಿಟ್ಟಿದೆ. ಚೆನ್ನಾಗಿರೋರ್ಗೆ ಒಂಥರ, ಚೆನ್ನಾಗಿಲ್ಲದೆ ಇರೋರ್ಗೊಂಥರ, ಇರೋರ್ಗೊಂಥರ, ಇಲ್ಲದೆ ಇರೋರ್ಗೊಂಥರ, ಇದೆಲ್ಲ ಕಡೆನೂ ನಡೀತಾನೆ ಇರುತ್ತೆ. ಆದರೆ ನನಗೆ ಇದು ಹೊಸ ಎಕ್ಸ್ಪೀರಿಯೆನ್ಸು. ಅದರಿಂದ ಒಂಥರ ವಿಯರ್ಡ್ ಫೀಲ್ ಆಗ್ತಾಯಿದೆ. ಒಂಥರ ಆ ಥರ ಫೀಲ್ ಆಗುತ್ತೆ. ಆ ಥರನಾ, ನಮಗಿಲ್ಲ, ನಮ್ಗೆ ಯಾರೂ ಇಲ್ಲ, ನಮ್ಮ ಫ್ಯಾಮಿಲಿ ಇಲ್ಲ ಅಂದ್ಬಿಟ್ಟು ನಮಗೆ ಈ ಥರ ಪ್ರೀತಿನ ತೋರಿಸೋದು, ಇರೋರ್ಗೊಂಥರ ತೋರಿಸೋದು, ಅದು ಹೊಸ ಒಂಥರ ಏನೋ ಒಂಥರ ಬೇಜಾರಂತ ಅನ್ನಿಸ್ತು. ನಿಮಗೂ ಈ ಥರ ಆಗಿದೆಯಾ ಕಾಮೆಂಟ್ ಮಾಡಿ. ಮತ್ತು ಇನ್ನೊಂದೇನಪ್ಪ ವಿಷಯ ಅಂತಂದರೆ, ತುಂಬ ಜನ ಏರ್ ಫಾಲ್ ಆಗುತ್ತೆ ಅಂತಾರೆ ಇರ್ತಾರಲ್ವ. ಸೊ ಡೈಲಿ ಕಂಪಲ್ಸರಿ 2 ಸಲ ಆದ್ರೂ ಮಾಡಲೇಬೇಕು. ಅದರಿಂದನೂ ಏರ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ಒಂದ್ಸಲ ನೀವು ಇದನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಇದನ್ನು ಫಾಲೋ ಮಾಡ್ಕೊಳ್ಳಿ. ಯಾಕಂತಂದರೆ ಹೇರ್ ಕೇರ್ ಮಾಡಿಲ್ಲ ಅಂತಂದ್ರೂ 2 ಸಲ ಮಾಡೋದು ಕಂಪಲ್ಸರಿ ಮಾಡಲೇಬೇಕು, ಕಂಪಲ್ಸರಿ. ಮತ್ತು ಕೌಶಿಕಿಗೆ ಡಿಮಾರ್ಟಿಂದ ಚಪ್ಪಲನ್ನ ತೊಗೊಬಂದಿದ್ದೆ. ಯಾಕಂದರೆ ಅವ್ನು ಚಪ್ಪಲೆಲ್ಲ ಹಾಕಿ ಇವಾಗ ಅಭ್ಯಾಸ ಇಲ್ವಲ್ಲ, ಸೊ ಅದರಿಂದ ಸ್ವಲ್ಪ ಅಭ್ಯಾಸ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ಮತ್ತು ಬೆಳಗಿನ ಟಿಫನ್ಗೆ ನಮ್ಮ ಮನೇಲಿ ದೋಸೆ, ಆಲೂಗಡ್ಡೆ ಪಲ್ಯ, ಚಟ್ನಿನ ಮಾಡಿದ್ರು. ಕೌಶಿಕ್ ಬೆಳಗ್ಗೆ ಎದ್ದೇಳೋದೇ ಲೇಟ್ ಆಗುತ್ತೆ, 11 ಗಂಟೆ ಆಗಿತ್ತು. ಮತ್ತು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ನಲ್ಲ, ಮಾವಿನಕಾಯಿ ಉಪ್ಪಿನಕಾಯಿ ಹಾಕಿದ್ನಲ್ಲ, ಸೊ ಅದು ಚೆನ್ನಾಗಿ ಹಿಡ್ದಿತ್ತು. ಮಾವಿನಕಾಯಿಗೆ ರಸ ಎಲ್ಲ ಒಂಥರ ನೋಡಿದ್ರೆ ಬಾಯಲ್ಲಿ ನೀರು ಬರೋ ಥರ ಅನ್ನಿಸ್ತಾ ಇದೆ. ನಿಮಗೂ ಅನ್ನಿಸ್ತಾ ಕಾಮೆಂಟ್ ಮಾಡಿ. ಬೆಳಗ್ಗೆ ಆ್ಯಸ್ ಯೂಶ್ವಲ್ ನಾನೇ ದೋಸೆನ ಮಾಡ್ಕೊಂಡು, ಕೌಶಿಕ್ ಮಲಗಿದ್ದ, ಸೊ ಅವನನ್ನು ಮಲಗಿಸಿ ದೋಸೆ ಗೀಸೆ ಮಾಡ್ಕೊಂಡು ಆರಾಮಾಗಿ ದೋಸೆ ಎಲ್ಲ ತಿಂದ್ಕೊಂಡು ಆರಾಮಾಗಿ ಚಿಲ್ಔಟ್ ಮಾಡಿದ್ದಾಯಿತು. ಎಷ್ಟು ಜನಕ್ಕೆ ದೋಸೆ ಅಂದರೆ ಇಷ್ಟ ಆಗುತ್ತೆ ಕಾಮೆಂಟ್ ಮಾಡಿ. ನಾನು ಆಲ್ಮೋಸ್ಟ್ ಆಚೆ ಹೋದರೆ ಸ್ವಲ್ಪ ದೋಸೆ ಅಲ್ಲ
ಮತ್ತು ಇಲ್ಲಾಂದರೆ ಇಡ್ಲಿನ ಸ್ವಲ್ಪ ಜಾಸ್ತಿ ಲೈಕ್ ಮಾಡ್ತೀನಿ. ನೀವು ಹಾಗೇನ ಕಾಮೆಂಟ್ ಮಾಡಿ. ಮತ್ತು ಮಧ್ಯಾಹ್ನಕ್ಕೆ ಸಾಂಬಾರು ಮಾಡಬೇಕಾಗಿದ್ದು, ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಎಲ್ಲ ಥರ ತರಕಾರಿಗಳನ್ನೂ ಹಾಕ್ಬಿಟ್ಟು ನಾನು ಸಾಂಬಾರನ್ನ ಮಾಡ್ತಾ ಇರೋವಂಥದ್ದು. ಈ ಥರ ನಾನು ಒಂದ್ಸಲಿನೂ ಮಾಡಿರಲಿಲ್ಲ. ನುಗ್ಗೆಕಾಯಿ ಮತ್ತು ಎಲ್ಲ ಥರ ತರಕಾರಿಗಳನ್ನೂ ಹಾಕಿ ನಾರ್ಮಲಾಗಿ ಸಪ್ರೇಟಾಗಿ ಮಾಡ್ತಾಯಿದ್ದೆ. ಇದಕ್ಕೆ ಹೀರೆಕಾಯಿ, ಟೊಮ್ಯಾಟೊ ಮತ್ತು ಕ್ಯಾರೆಟು, ಕ್ಯಾಪ್ಸಿಕಮ್, ಬೀನ್ಸು ಮತ್ತು ನುಗ್ಗೆಕಾಯಿ ಇದಿಷ್ಟನ್ನು ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಟೇಸ್ಟ್ ನಮ್ಮ ಮನೆಯವ್ರು ಹೇಗಿತ್ತು ಅಂತ ಹೇಳ್ತಾರೆ ನೋಡಿ. ತುಂಬಾ ಈಸಿ. ಬೇಳೆನ ವಾಶ್ ಮಾಡಿಕೊಂಡು ಬೇಳೆ 2 ಥರ ಬೇಳೆ ಹಾಕಿದ್ದೀನಿ ಇದಕ್ಕೆ ನಾನು. ನಾರ್ಮಲ್ ಮೈಸೂರು ಬೇಳೆ ಮತ್ತು ಮಾಮೂಲಿ ಬೇಳೆನೂ ಹಾಕಿದ್ದೀನಿ. ಕೌಶಿ ಹಾಯ್ ಮಾಡಪ್ಪ, ಹಾಯ್ ಮಾಡು, ಹಾಯ್ ಮಾಡು, ಮಾಡುವಾನೆ ಹಾಯ್. ಒಂದು 2ರಿಂದ 3 ವಿಷಲ್ ಎಲ್ಲನೂ ಒಟ್ಟಿಗೆ ಹಾಕಿ ಕೂಗಿಸ್ಕೊಂಡಿದ್ದೀನಿ. ಇದಕ್ಕೆ ಸಾಲ್ಟ್ ಹಾಕ್ತಾಯಿದ್ದೀನಿ. ರುಚಿಗೆ ಎಷ್ಟು ಬೇಕು ಅಷ್ಟು ಸಾಲ್ಟ್ ಹಾಕ್ತಾಯಿದ್ದೀನಿ. ಕೆಲವೊಬ್ರಿಗೆ ಗೊತ್ತಾಗಲ್ಲ ಎಷ್ಟು ಸಾಲ್ಟ್ ಹಾಕಬೇಕು ಏನು ಅಂತ ಅಂದ್ಬಿಟ್ಟು. ಇವಾಗ ನಾರ್ಮಲಾಗಿ ಒಂದು 5 ಲೀಟ್ರ್ ಕುಕ್ಕರಲ್ಲಿ ನಾವು ಮಾಡ್ತಾಯಿದ್ದೀವಿ ಅಂದರೆ ಮಿನಿಮಮ್ಮು ಅದು ಫುಲ್ ಮಾಡ್ತೀವಿ ಅಂತಂದರೆ ಒಂದು 2.5 ಟೇಬಲ್ ಸ್ಪೂನ್ ಆಗೋಷ್ಟು ಸಾಲ್ಟ್ ಹಿಡಿಯುತ್ತೆ. ಒಬ್ಬೊಬ್ರಿಗೆ ಗೊತ್ತಾಗಲ್ಲ ಎಷ್ಟು ಸಾಲ್ಟ್ ಹಾಕಬೇಕು ಅಂತ. ಸೊ ಅಂಥವ್ರಿಗೆ ಇದು ಒಂದು ಯೂಸ್ ಆಗುತ್ತೆ. 5 ಲೀಟರ್ಗೆ 2.5 ಟೇಬಲ್ ಸ್ಪೂನ್ ಸಾಲ್ಟ್ ಬೇಕಾಗುತ್ತೆ. ಇಲ್ಲಿ ನಾನು ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಅರಿಶಿನ ಪುಡಿ ಬೇಕಂದರೆ ಹಾಕ್ಕೊಬೋದು, ಇಲ್ಲ ಅಂದರೆ ಇಲ್ಲ, ಸ್ಕಿಪ್ ಕೂಡ ಮಾಡ್ಕೊಬೋದು. ನಾನು ಎಲ್ಲ ಥರ ಅಡುಗೆಗಳಿಗೂ ಅರಿಶಿನ ಯೂಸ್ ಮಾಡ್ತೀನಿ. ನಿಜವಾಗ್ಲೂ ಅರಿಶಿನ ತುಂಬ ಒಳ್ಳೆಯದು ನಾವು ಯೂಸ್ ಮಾಡುವಂಥ ಒಂದು ಫುಡ್ಡಲ್ಲಿ ಅದನ್ನು ಆ್ಯಡ್ ಮಾಡ್ಕೊಳ್ಳೋದು. ಮತ್ತು ಇಲ್ಲಿ ಕರಿಬೇವನ್ನ ನಾನು ತೊಳೆದ್ಬಿಟ್ಟು ಡೈರೆಕ್ಟು ಸಾಂಬಾರ್ಗೆ ಹಾಕ್ತಾಯಿದ್ದೀನಿ. ಫ್ರೈ ಮಾಡೋಕ್ಕೆ ಆಗ್ತಾಯಿಲ್ಲ. ಈ ಕಡೆ ಸಿಂಪಲ್ಲಾಗಿ ಸಾಸಿವೆ ಮತ್ತು ಈರುಳ್ಳಿನ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ಬೆಲ್ಲ. ನಾನು ಯಾವುದೇ ಅಡುಗೆ ಆದ್ರೂ ಅಷ್ಟೇ ಬೆಲ್ಲನ ಯೂಸ್ ಮಾಡ್ತೀನಿ. ಸಾಂಬಾರುಗಳಿಗೆ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಗ್ರೇವಿಗಳಿಗೆ ಹಾಕಿದ್ರೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿಲ್ಲ ಅಂತಂದರೆ ಏನು ಸಾಸಿವೆ ಒಗ್ಗರಣೆ ಮಾಡಿದ್ನಲ್ಲ ಅದನ್ನು ಹಾಕಿ ಒಂದು 2 ಕುದಿ ಕುದಿಸಿದ್ರೆ ಮುಗೀತು. ಮತ್ತು ನಿನ್ನೆ ನೈಟು ಸ್ವಲ್ಪ ಶಾಪಿಂಗ್ ಮಾಡೋಕ್ಕೆ ಹೋಗಿದ್ವಲ್ಲ, ಸೊ ಆವಾಗ ಶಾಪಿಂಗ್ ಮಾಡ್ಕೊಬಂದೆ. ಎಲ್ಲಾದ್ರ ಪ್ರೈಸು ಜಾಸ್ತಿ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ನಾನು ಈ ಸಲ ಶಾಂಪೂನ ಚೇಂಜ್ ಮಾಡಿದ್ದೀನಿ. ಇಷ್ಟು ದಿವಸ ಇದನ್ನು ಯೂಸ್ ಮಾಡ್ತಾಯಿದ್ದೆ. ಯಾವುದು ವಾರ್ಟಿಕಾ ಬರುತ್ತೆ ನೋಡಿ, ವಾರ್ಟಿಕಾ ಅಂತ, ಅದನ್ನು ಯೂಸ್ ಮಾಡ್ತಾಯಿದ್ದೆ. ಇವಾಗ ಬೇರೆ ಯೂಸ್ ಮಾಡ್ತಾಯಿದ್ದೀವಿ. ಎಲ್ಲ ಕರೆಕ್ಟಾಗಿ ತಾನೆ. ಚಿಲ್ಬುಲ್ಕಿ ಬಂದು ನಮ್ಮ ಮನೆಯವರು ಒಂದು ಇಂಟ್ರೆಸ್ಟಿಂಗ್ ಮತ್ತೆ ಕ್ಯೂರಿಯಾಸಿಟಿಯಿಂದ ಒಂದು ಕ್ವಶನ್ ಕೇಳ್ತಾ ಇದ್ದಾರೆ. ಏನಪ್ಪ ಕ್ವಶನ್ ಅದು ಅಂದ್ರೆ, ಏನ್ ಕ್ವಶನ್? ಏನದು? ನಮ್ದು ವೆಡ್ಡಿಂಗ್ ಆನಿವರ್ಸರಿ ಯಾವಾಗ ಅಂದೆ. ಹಿಂಗಾದ್ರೆ ಏನ್ ಮಾಡೋದು? ನಿಂಗೆ ಗೊತ್ತಿಲ್ವಾ ನಮ್ಮ ವೆಡ್ಡಿಂಗ್ ಆನಿವರ್ಸರಿ ಯಾವಾಗ? ತಿಳ್ಕೊಂಡ್ರಾಯ್ತು. ಕರೆಕ್ಟಾಗಿ ಹೇಳಮ್ಮ ನೀನ್ ಹೇಳು. ನನಗೆ ಗೊತ್ತು, ನೀನ್ ಕೇಳಿರೋದು. ನೀನ್ ಗೆಸ್ ಮಾಡಿ ಹೇಳು. ಸರಿ, ನಾನು ಏನ್ ಗೆಸ್ ಮಾಡಿ ಹೇಳೋದು? ಗೊತ್ತು, ಸುಮ್ಮನೆ ಡವ್ ಗೊತ್ತು ನಿನಗೆ, ಡವ್ ಮಾಡ್ತೀನಿ. ಸೀರಿಯಸ್ ಆಗಿ ಗೊತ್ತಿಲ್ಲ. ಕರೆಕ್ಟಾಗಿ ಹೇಳು. ಇಲ್ಲ, 26. ಆಹಾ, ನೀವು 26 ಸರಿ. ಆದ್ರೆ ಅವತ್ತು ಮದುವೆ ಆಗಿಲ್ಲ ನಾವು. 27 ತಾಲಿ ಕಟ್ಟಿದ್ದು. ಮತ್ತೆ ಅದೇ ಡವ್ ಮಾಡ್ತಾ ಇದೀಯಾ ನೀನ್? ಯಾಕೆ ವಿಡಿಯೋ ಮಾಡಿ? ಅದೇ ಅದನ್ನೇ ಮಾಡಾಕ್ತಾ ಇರೋದು. ನೋಡು, ಬೇಕು ಅಂತಾನೆ ಕ್ವಶನ್ ಕೇಳ್ತಿದ್ದಿಲ್ಲ ನೀನು. ಯಾವಂತು? ಯಾವ ಮಂತು? ಜೂನು. ಬರೀ ಡವ್ಗಳು. ಬರೋ ತಿಂಗಳು 32ಗೆ. ಈ ಮಂತು 27th ಆನಿವರ್ಸರಿ. ಇನ್ನು 6 ವರ್ಷ ಕಂಪ್ಲೀಟ್ ಆಯ್ತು. 6 ವರ್ಷ ಕಂಪ್ಲೀಟ್ ಆಗಿಲ್ಲ. 6 ವರ್ಷ ಬೀಳುತ್ತೆ. 6 ವರ್ಷ ಆಯ್ತು. 5 ವರ್ಷ ತುಂಬಿ 6 ವರ್ಷ ಬೀಳುತ್ತೆ. ಇಷ್ಟು ಬೇಗ 5-6 ವರ್ಷ ಆಗಿದೆ. ಅವರಪ್ಪ ಊಟ ಮಾಡ್ತಾಯಿದ್ರು ಅಂತ ನೆಕ್ಸ್ಟ್ ಲೆವೆಲ್ ಟಾರ್ಚರ್ ಅಂತಲೇ ಹೇಳ್ಬೋದು. ಸಂಜೆ ಹಂಗೆ ವಾಕ್ ಮಾಡ್ತಾಯಿದ್ನ, ಹಂಗೆ ಅಲ್ಲಿ ನಮ್ಮ ಮನೆ ಹತ್ರ ಒಂದು ಬೆಕ್ಕಿದೆ. ಅದ್ರ ಕಣ್ಣು ನೋಡ್ತಾಯಿದ್ರೆ ಒಂಥರ ಭಯ ಆಗ್ತಾಯಿತ್ತು. ಅಂದ್ರೂ ಒಂದು ಸ್ವಲ್ಪ ವೀಡಿಯೋನ ಮಾಡಿಕೊಂಡೆ. ಒಂಥರ ಚೆನ್ನಾಗಿರುತ್ತೆ. ಬಟ್ ನನಗೆ ಅಷ್ಟೊಂದೇನು ಕ್ಯಾಟೆಲ್ಲ ಇಷ್ಟ ಆಗೋಲ್ಲ. ಎಷ್ಟು ಜನಕ್ಕೆ ಇಷ್ಟ ಆಗುತ್ತೆ ಕಾಮೆಂಟ್ ಮಾಡಿ. ನನಗೆ ನೈಟ್ ಊಟ ಮಾಡಿದ್ಮೇಲೆ ವಾಕ್ ಮಾಡೋದು ಕಂಪಲ್ಸರಿ. ಊಟ ತಿಂದು ಮಲ್ಕೊಳ್ಳೋದು ನನಗೆ ಅಭ್ಯಾಸ ಇಲ್ಲ. ಸ್ವಲ್ಪ ಕೌಶಿಕ್ದು ಸ್ವಲ್ಪ ಇದು ಮಾಡ್ತಾ ಇದ್ದಾನೆ,
ಗಲಾಟೆ ಮಾಡ್ತಾ ಇದ್ದಾನೆ. ಅವ್ನು ಸ್ವಲ್ಪ ಸೌಂಡ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ಓಕೆ ಇರು ಅಲ್ಲ ಓಸಿ ಪೋಸು ಸಾಲದೇ ಇಲ್ಲ. ಇರೋದು ಜಾಸ್ತಿ ಹಾಕಬೇಕು. ಕೌಶಿ ನೀನು ಹತ್ರ ಮಗನೇ ಹಿಂಗೆ ನೋಡಲಿ ಅಜ್ಜಿಗೆ ಇಟ್ಕೊಡ್ತೇನೆ. ಬಾಯ್ಬಿಟ್ಟಂಗೆ ಪೌಡ್ರು ನಾನು ಯಾರಮ್ಮ ಅದು? ಕೌಶಿ ಕೌಶಿ ನೋಡಲಿ ಕೌಶಿ ನೋಡು, ನೀನು ಅಳೋದಕ್ಕೆ ನೋಡಲ್ಲ ಅಜ್ಜಿ ಏನ್ ಮಾಡ್ಕೋಬೇಕು ನೋಡಲಿ. ಅದು ನೋಡಲಿ ಅಲ್ಲಿ ಕೌಶಿ ನಮ್ಮ ಗಂಡು ಬೇವತ್ಕೋತು. ಆಂಟಿ ಮನೆಗೆ ಹೋಗಿದ್ದಲ್ಲೇ ಹೋಗಿದ್ದು ಹೆಂಗೆ ಕರ್ಕೊಂಡು ಬಿಟ್ಬಿಟ್ಟು ಹೆಂಗೆ ಬಿಟ್ಬಿಟ್ಟು ಕೆಳಗಡೆ ಬಾ ಹೋಗಮ್ಮ ಹೆಚ್ಚು ಕರೀತ ಬಾ ಬಲ್ಲೋ ಇದು ಬಾ. ಅದೊಂದು ನನಗೆ ಈಗ ಬಂದಂತ ನೋಡೋಣ. ಪೌಡ್ರ್ ಸಾಲೇನ 2ನೇ ಸಲ ತಗೊಂಡು ಏನಮ್ಮ ಕೌಶಿ ಹಣೆಗೆ ಇಕ್ಕೊಬಿಟ್ಟಿದ್ದ ಅಜ್ಜಿ. ನಂಗೆ ಬೇಡಕ್ಕಪ್ಪ ನಿಮ್ಮ ಅಜ್ಜಿಗೆ ಇಕ್ಕೋ, ನಂಗೆ ಬೇಡ ನಿಮ್ಮ ಅಜ್ಜಿಗೆ ಇಕ್ಕ. ಅಲ್ಲಿ ನೋಡಲ್ಲಿ